ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ತಳಕು ಹೋಬಳಿಯ ಕಸವಿಗೊಂಡನಹಳ್ಳಿ ಗ್ರಾಮದ ಸುಮಾರು 25 ರಿಂದ 30 ಕುಟುಂಬಗಳ ರೈತರು ತಮ್ಮ ಜಮೀನಿಗೆ ಸಂಚಾರ ದಾರಿ ಕಲ್ಪಿಸುವಂತೆ ಒತ್ತಾಯಿಸಿ ತಹಶೀಲ್ದಾರ್ ರೆಹನ್ ಪಾಷ್ ಅವರಿಗೆ ಸೋಮವಾರ ಮನವಿ ಸಲ್ಲಿಸಿದ್ದಾರೆ. ಚಳ್ಳಕೆರೆ ತಾಲೂಕಿನ ಕಸವಿಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 11 ರಲ್ಲಿ ಇರುವ ಸುಮಾರು 60 ಎಕರೆ 8 ಗುಂಟೆ ಜಮೀನನ್ನ ಹಲವು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬರುತ್ತಿದ್ದು, ತಾತ ಮುತ್ತಾತರ ಕಾಲದಿಂದಲೂ ರೂಢಿಗತವಾಗಿ ಬಳಸುತ್ತಿದ್ದ ದಾರಿಯಲ್ಲಿ ಕೃಷಿ ಸಲಕರಣೆಗಳು, ಕುರಿ ಮೇಕೆಗಳು ಹಾಗೂ ದನಕರುಗಳು ಸಂಚರಿಸ್ತಾ ಇದ್ವು ಎಂದು ತಿಳಿಸಿದ್ದಾರೆ. ಆದರೆ ಇತ್ತೀಚೆಗೆ ದಾರಿಯ ಅಕ್ಕಪಕ್ಕದ ಜಮೀನಿನ ಮಾಲೀಕರು ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗುತ್ತಿದೆ. ಇದರಿಂದ ಬೆಳೆ ಬಿತ್ತನೆ ಹಾಗೂ ಕೃಷಿ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದ್ದಾರೆ. ತಮ್ಮ ಜಮೀನಿಗೆ ಸಂಬಂಧಿಸಿದ ನಕಾಶೆ ದಾರಿ ಎಲ್ಲಿದೆ ಎಂಬುದು ತಿಳಿದಿಲ್ಲ. ಆದ್ದರಿಂದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಕಾನೂನುಬದ್ಧವಾಗಿ ದಾರಿಯನ್ನ ಗುರುತಿಸಿ ಕಲ್ಪಿಸಿಕೊಡಬೇಕು ಎಂದು ರೈತರು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ರೈತ ಮುಖಂಡರಾದ ಆಂಜನೇಯ, ಈರಣ್ಣ, ಮಾರಪ್ಪ, ನರಸಿಂಹ, ರಾಮ, ಶಿವಣ್ಣ, ಆಂಜನೇಯ, ಶಿವಣ್ಣ, ದುರ್ಗಪ್ಪ, ರಮೇಶ್, ಈಶ್ವರಪ್ಪ, ಈರಪ್ಪ ಸೇರಿದಂತೆ ಹಲವು ಜನರು ಉಪಸ್ಥಿತರಿದ್ದರು. ಗೌಡ್ರು ತಡಿಯಪ್ಪ ಸಾಹೇಬ್ ಡೇಟ್ ಕೊಡ್ಲಿ, ನಾಳೆ ಹೇಳ್ತಾರೆ, ನಾಳೆ ಹೇಳ್ತಾರೆ, ಬರೀ ಇವೇ ಕತೆ ಸರ್. ನೋಡಿ, ಇಷ್ಟು ಜನ ಇವತ್ತು ಅಲ್ಲಿ ಎಷ್ಟು ಸಮಸ್ಯೆ ಆಗುತ್ತೆ. ನಕಸಿಗಣ ದಾರಿ ಐತೇನಪ್ಪ ಅಂತ ಇಲ್ಲ ಸರ್ ಅಂತಂದ್ರೆ ನಕಸಿಗ ದಾರಿ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಇದೇ ಥರ ನಮ್ಗೆ ಹೇಳಿದ್ದಾರೆ. ಬಂದವರು